ತೊಗೊಂಡು ಎಸ್ ನೋಡಿ ಕ್ಲೀನಾಗಿ ಫಿಲ್ ಆಗಿಬಿಡ್ತು. ಹೇಳಬೇಕಂದ್ರೆ ಇದು ಎರಡನೇ ವಿಡಿಯೋ. ಮೊದಲು ಸೇಲಂ ಫ್ರಾಂಚೈಸಿಲಿ ಒಂದು ವಿಡಿಯೋ ಮಾಡಿರ್ತೀವಿ, ಆ ವಿಡಿಯೋನ ನಮ್ಮ ಸಬ್ಸ್ಕ್ರೈಬರ್ ನೋಡ್ಕೊಂಡು ಈಗ ತುಮಕೂರಲ್ಲಿ ಹೊಸ ಫ್ರಾಂಚೈಸಿನ ತಗೊಂಡಿದ್ದಾರೆ. ತಿಂಗಳಾದರೆ 1,75,000 ರೂಪಾಯಿ ಗ್ಯಾರಂಟಿಡ್ ಅಮೌಂಟ್ ಕೊಡ್ತಾರೆ. ಅಂದರೆ ನಿಮಗೆ ಸೇಲ್ಸ್ ಆಗಿಲ್ಲ ಅಂದರೆ ಆ ಅಮೌಂಟ್ ಅಂತೂ ನಿಮಗೆ ಪಕ್ಕ ಟು ಪಕ್ಕ ಬಂದೇ ಬರುತ್ತೆ. ಎಲ್ಲ ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ತುಮಕೂರು ಗೈಸ. ತುಮಕೂರು ಹಿರೇಹಳ್ಳಿ ಮಂದಾರಗಿರಿ ಬೆಟ್ಟ ನಿಯರ್ ಬೈ ಲೊಕೇಶನ್ ಬರುವಂಥ ಮಿಸ್ಟರ್ ಗೋಲಿ ಸೋಡಾ ಅನ್ನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಬಂದಿದ್ದೀನಿ. ಇದೊಂದು ಫ್ಯಾಕ್ಟ್ರಿ ಶೂಟು, ಪ್ರಮೋಷನ್ ಶೂಟು, ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡೋ ಪ್ಲಾನ್ಸ್ ಏನಾದರೂ ಇತ್ತಂದರೆ ವಿಡಿಯೋನ ಡೀಟೇಲಾಗಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಫ್ಯಾಕ್ಟ್ರಿ ಶುರು ಮಾಡಬೇಕು, ಎಷ್ಟು ಕಾಸ್ಟ್ ಆಗುತ್ತೆ, ಆ ಕಾಸ್ಟಲ್ಲಿ ಎಷ್ಟು ರಾ ಮೆಟೀರಿಯಲ್ಸು, ಎಷ್ಟು ಮೆಷಿನರೀಸ್ ಬರುತ್ತೆ, ನಂತರ ಹೇಗೆ ಪ್ರೊಡಕ್ಷನ್ ಮಾಡಬೇಕು, ಹೇಗೆ ಸಪ್ಲೈ ಮಾಡಿ ಪ್ರಾಫಿಟ್ ತೊಗೋಬೇಕಂತ ಸ್ಕ್ರಾಚಿಂದ ಎಂಡೋರ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಾವೇ ಹೋಗಿ ಪ್ರೊಡಕ್ಷನ್ನ ಫಸ್ಟಿಂದ ಲಾಸ್ಟ್ವರೆಗೂ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಕಮೆಂಟು ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಹೋಗೋಣ. ಎಸ್, ಇದೇ ಫ್ಯಾಕ್ಟ್ರಿ. ನಿಮಗೆ ಬೇಸಿಕ್ಕಾಗಿ ಫ್ಯಾಕ್ಟ್ರಿ ಮಾಡಬೇಕಂದ್ರೆ ರೂಫಿಂಗ್ ಹಾಕಿ ಕವರ್ ಮಾಡಿರುವಂಥ ಒಂದು 1000 ಸ್ಕ್ವೇರ್ ಫೀಟ್ ಜಾಗ, ಅದಾದಮೇಲೆ ಒಂದು ಚಿಕ್ಕ ಗಾಡಿ, ಈ ಲೋಡ್ ಗಾಡಿ ಬರುತ್ತಲ್ಲ, ಅದೊಂದು ಇತ್ತಂದರೆ ಬೇಸಿಕ್ಕಾಗಿ ನೀವು ಆರಾಮಾಗಿ ಇದನ್ನು ಫ್ಯಾಕ್ಟ್ರಿನ ಶುರು ಮಾಡ್ಬೋದು. ಸೊ ಬನ್ನಿ ಹೋಗೋಣ ಒಳಿಕೆ. ಹೇಗೆ ಪ್ರೊಡಕ್ಷನ್ನ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನು ಬಾಟ್ಲ್ ಫಿಲ್ಲಿಂಗ್ ಮಾಡಿ ಲೇಬಲಿಂಗ್ ಮಾಡಿ ನಂತರ ಪ್ಯಾಕ್ ಮಾಡಿ ಸೆಲ್ ಮಾಡ್ತಾರಂತ ನೋಡೋಣ. ಸೊ ಬನ್ನಿ ಹೋಗೋಣ. ಇದೇ ಇವರ ಫ್ಯಾಕ್ಟ್ರಿ ಸೆಟಪ್ಪು. ಏನೇನು ಮೆಷಿನ್ಸ್ ಬರುತ್ತಂತ ನಾನು ನಿಮಗೆ ಪ್ರೊಡಕ್ಷನ್ ಮಾಡಬೇಕಾದ್ರೆ ಹೇಳ್ತೀನಿ. ಈಗ ಪ್ರೈಸ್ ವಿಚಾರಕ್ಕೆ ಬರಬೇಕಂದ್ರೆ ಇವ್ರ ಹತ್ರ 2 ಥರ ಮಾಡಲ್ಸ್ ಬರುತ್ತೆ. ಒಂದು 28 lakh ಪ್ಲಸ್ GST ಅನ್ನೋ ಒಂದು ಮಾಡಲ್, ಇನ್ನೊಂದು 40 lakh ಪ್ಲಸ್ GST ಅನ್ನೋ ಒಂದು ಮಾಡಲ್. 28 lakh ಮಾಡಲಲ್ಲಿ 8 BPM ಮಿಷಿನು. ಆ್ಯಕ್ಚುಲಿ ಈ ಫ್ಯಾಕ್ಟ್ರಿಲಿ ಇನ್ಸ್ಟಾಲ್ ಮಾಡಿರೋದು 8 BPM ಮಿಷಿನು. 40 lakh ಮಾಡಲಲ್ಲಿ 16 BPM ಮಿಷಿನು. BPM ಅಂದರೆ ಸಿಂಪಲ್ಲು ಬಾಟಲ್ ಪರ್ ಮಿನಿಟ್, ಅಂದರೆ ಒಂದು ನಿಮಿಷಕ್ಕೆ ಎಷ್ಟು ಬಾಟಲ್ ಮಾಡ್ಬೋದಂತ ಒಂದು ಸಿಂಪಲ್ ಕಾನ್ಸೆಪ್ಟು. ಈಗ 28 lakhಲ್ಲಿ ಏನೇನು ಬರುತ್ತಂದರೆ 12,000 ಗ್ಲಾಸ್ ಬಾಟಲ್ ಬರುತ್ತೆ, 500 ಟ್ರೇ ಬರುತ್ತೆ, 50 ಫ್ರಿಡ್ಜ್ ಬರುತ್ತೆ. ಒಂದು ತಿಂಗಳಾದರೆ ಗ್ಯಾರಂಟಿಡ್ ಪೇ ಅಂತ 1,31,500 ರೂಪಾಯಿ ಕೊಡ್ತಾರೆ. ಅದು ಬ್ರ್ಯಾಂಡ್ ಕಡೆ ಅಂದರೆ ಸೇಲ್ಸ್ ಆದರೂ ಪರವಾಗಿಲ್ಲ, ಸೇಲ್ಸ್ ಆಗಿಲ್ಲ ಅಂದರೆ 1,31,000 ನಿಮಗೆ ಕೊಡ್ತಾರೆ. ಆ ಅಮೌಂಟ್ಗಿನ ಜಾಸ್ತಿ ಆಯಿತು ಅಂದರೆ ಶೇರಿಂಗ್ ಬರುತ್ತೆ ನಿಮಗೆ ಮತ್ತು ಬ್ರ್ಯಾಂಡಿಂಗ್ಗೆ 50-50 ಶೇರಿಂಗ್ ಅಂತ ಬರುತ್ತೆ. 40 lakh ಮಾಡಲಲ್ಲಿ ನಿಮಗೆ ಏನೇನು ಬರುತ್ತಂದರೆ 16,500 ಗ್ಲಾಸ್ ಬಾಟಲ್ ಬರುತ್ತೆ, 700 ಟ್ರೇಸ್ ಬರುತ್ತೆ, 80ರಿಂದ 100 ಫ್ರಿಡ್ಜ್ ಬರುತ್ತೆ. ತಿಂಗಳಾದರೆ 1,75,000 ರೂಪಾಯಿ ಗ್ಯಾರಂಟಿಡ್ ಅಮೌಂಟ್ ಕೊಡ್ತಾರೆ. ಅಂದರೆ ನಿಮಗೆ ಸೇಲ್ಸ್ ಆಗಿಲ್ಲ ಅಂದರೆ ಆ ಅಮೌಂಟ್ ಅಂತೂ ನಿಮಗೆ ಪಕ್ಕ ಟು ಪಕ್ಕ ಬಂದೇ ಬರುತ್ತೆ. ಅದಕ್ಕಿಂತ ಜಾಸ್ತಿ ಆಯ್ತು ಅಂದರೆ 50-50 ಆ್ಯಕ್ಚುಲಿ ಹೇಳಿದ್ನಲ್ಲ, ಬ್ರ್ಯಾಂಡ್ಗೆ ಮತ್ತು ನಿಮಗೆ ಶೇರಿಂಗಲ್ಲಿ ಬಂದ್ಬಿಡುತ್ತೆ. ಆ್ಯಂಡ್ ಈಗ ಏನೇನು ಮಿಷಿನ್ಸ್ ಇದೆ ಅಂತ ನಿಮಗೆ ಒಂದೊಂದಾಗಿ ಡೀಟೇಲಾಗಿ ತಿಳಿಸ್ಕೊಟ್ಟು ಪ್ರೊಡಕ್ಷನ್ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ. ಎಸ್, ಟೋಟಲ್ ನಿಮಗೆ 8 ಸ್ಟೇಜಸ್ ಆಫ್ ಮಿಷನರೀಸ್ ಬರುತ್ತೆ. ಅದರಲ್ಲಂತೂ ನಿಮಗೆ 4 ಸ್ಟೇಜಸ್ ಆಫ್ ಕ್ಲೀನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಒಂದೊಂದಾಗಿ ತೋರಿಸ್ಬಿಟ್ಟು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಯೂಸ್ಡ್ ಬಾಟಲ್ಸು ಫಸ್ಟ್ ಆನ್ ಮಾಡಿಕೊಂಡು ಬಾಟಲ್ ನೀರು ಫಿಲ್ ಮಾಡ್ಕೊಳ್ಳಿ. ನಂತರ ಈ ಮೆಷಿನ್ ಇರೋದು ನಿಮಗೆ ಇನ್ನರ್ ಪೋರ್ಷನ್ ಕ್ಲೀನ್ ಮಾಡೋದಕ್ಕೋಸ್ಕರ. ನೋಡಿ, ಕ್ಲೀನಾಗಿ ಇನ್ನರ್ ಪೋರ್ಷನ್ ನಿಮಗೆ ಕ್ಲೀನ್ ಆಗಿಬಿಡುತ್ತೆ. ಹಂಗೆ ತೆಗೆದು ನೆಕ್ಸ್ಟು ಔಟರ್ ಪೋರ್ಷನ್ ಕ್ಲೀನ್ ಮಾಡೋದಕ್ಕೋಸ್ಕರ ಅಲ್ಲಿ ಕ್ಲೀನ್ ಆಗಿರುವಂಥ ಒಂದು ಬಾಟಲ್ಸ್ ಎಲ್ಲನೂ ಪ್ರತಿಯೊಂದು ಈ ಟ್ರೇಯಲ್ಲಿ ಇಟ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು, ಇದು ಕೂಡ ನಾರ್ಮಲ್ ವಾಟರ್ ಕ್ಲೀನಿಂಗ್ ಅಂತಲೇ ಹೇಳಬೇಕು. ಜಸ್ಟ್ ಸ್ವಿಚ್ ಆನ್ ಮಾಡಿದ ಕೂಡಲೇ ಫುಲ್ಲು ರಿನ್ಸ್ ಆಗುತ್ತೆ ಬಾಟಲ್ಲು. ಇನ್ನರ್ ಪೋರ್ಷನ್ ಕ್ಲೀನಾಗಿ ರಿನ್ಸ್ ಆಗಿದ್ದ ಕೂಡಲೇ ಇದನ್ನು ತಗೊಂಡು ಕ್ಲೀನಾಗಿ ಇದರಲ್ಲಿ ಪ್ಲೇಸ್ ಮಾಡಬೇಕು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಆರೋ ವಾಟರ್ ಕ್ಲೀನಿಂಗು. 2 ಕ್ಲೀನ್ ಮಾಡೋದಲ್ಲ, 3 ಸೆಕ್ಷನ್ ನಿಮಗೆ ನಾರ್ಮಲ್ ವಾಟರ್ ಕ್ಲೀನಿಂಗ್ ಇರುತ್ತೆ. ಲಾಸ್ಟ್ ನಿಮಗೆ ಆರೋ ವಾಟರ್ ಪ್ಲಾಂಟ್ ಹಾಕಿರ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡುವಂಥದ್ದು. ಈಗ ಇದಕ್ಕೆ ವಾಲ್ವ್ ಆನ್ ಮಾಡಿಕೊಂಡು ಜಸ್ಟ್ ಸ್ವಿಚ್ ಹಾಕಿ ಸರ್ರ್ ಅಂತ ಬರುತ್ತೆ ಆರೋ ವಾಟರ್ ಕ್ಲೀನಿಂಗ್ಗೆ ಫುಲ್ಲು ಭಾರಿ ಮಾಡ್ತಾ ಇದ್ದಾರೆ. ಅಷ್ಟು ಪ್ರೊಸೆಸ್ ಆಫ್ ಕ್ಲೀನಿಂಗ್ ಇರುತ್ತೆ. ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ಜಸ್ಟಲ್ಲಿ ಆಗಿದ ಕೂಡಲೇ ಬಾಟಲ್ ತೊಗೊಂಡು ನೆಕ್ಸ್ಟು ಸಿರಪ್ ಫಿಲ್ ಮಾಡಬೇಕು. ಸಿರಪ್ ಫಿಲ್ ಮಾಡಿದ ಕೂಡಲೇ ಕೊನೆಯದಾಗಿ ಸೋಡಾ ಫಿಲ್ಲರ್ ಅಂದರೆ ಫಿಲ್ಲಿಂಗ್ ಮಿಷನಲ್ಲಿ ಫಿಲ್ ಮಾಡಬೇಕು.
ಆಫ್ಟರ್ ದ ಕ್ಲೀನಿಂಗ್ ಪ್ರೋಸೆಸ್ಸು ಸಿರಪ್ ಫಿಲ್ ಮಾಡಬೇಕು. ಈ ಸಿರಪ್ಗೆ ಪ್ರಪೋರ್ಷನ್ನು ಪ್ರತಿಯೊಂದು ಅವರೇ ಹೇಳ್ಬಿಡ್ತಾರೆ, ಸ್ಟಾರ್ಟಿಂಗಲ್ಲೇ ಟ್ರೈನಿಂಗ್ ಕೊಟ್ಬಿಟ್ಟಿರ್ತಾರೆ, ಅದ್ರ ತಕ್ಕನಂಗೆ ಪ್ರಿಪೇರ್ ಮಾಡಿ ಇಟ್ಟಿರುವಂಥದ್ದು. ಸೊ ಕ್ಲೀನಾಗಿರುವಂಥ ಒಂದು ಬಾಟಲಲ್ಲಿ ಕ್ಲೀನಾಗಿದು ಪೈಪ್ ಇನ್ಸರ್ಟ್ ಮಾಡಿ ಇದು ಸೆಟ್ ಮಾಡಿರ್ತಾರೆ ಮೆಶ್ನೈಸ್ಡಲ್ಲಿ. ಎಸ್ ನೋಡಿ, ಸಿರಪ್ ಫಿಲ್ ಆಯಿತು, ಹಾಫ್ ಅಷ್ಟೇ ತೆಗೆದು ನೆಕ್ಸ್ಟ್ ಈಗ ಫಿಲ್ಲರ್ ಮಿಷಿನಲ್ಲಿಟ್ಟರೆ ಆಟೋಮೆಟಿಕ್ಕಾಗಿ ಫಿಲ್ಲಪ್ ಮಾಡಿಬಿಟ್ಟು ಗೋಲಿ ಸೀಲ್ ಆಗಿಬಿಡುತ್ತೆ. ಇದೇ ಫಿಲ್ಲರ್ ಮಿಷಿನ್ನು ಫೈನಲ್ ಮೆಷಿನ್ ಅಂತಲೇ ಹೇಳ್ಬೋದು. ಜಸ್ಟ್ ನಾವು ಸಿರಪ್ ಫಿಲ್ ಮಾಡಿರ್ತೀವಲ್ವಾ, ತೊಗೊಬಂದು ಕ್ಲೀನಾಗಿ ಇದರಲ್ಲಿ ಪ್ಲೇಸ್ ಮಾಡಿದ್ರೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿ ಇದಾಗಿದ ತಕ್ಷಣ ಸೀಲ್ ಆಗಿಬಿಡುತ್ತೆ. ಫಿಲ್ ಮಾಡಿ ಕ್ಲೋಸಿಂಗು ತೊಗೊಂಡು ಎಸ್ ನೋಡಿ ಕ್ಲೀನಾಗಿ ಫಿಲ್ ಆಗಿಬಿಡ್ತು. ಆ್ಯಂಡ್ ಮೇಲ್ಗಡೆ ಗೋಲಿ ಕೂಡ ಸೀಲ್ ಆಗಿಬಿಟ್ಟಿರುತ್ತೆ. ಇಷ್ಟೇ ಫೈನಲ್ ಪ್ರೋಸೆಸ್ಸು. ಇದು ಯೂಸ್ ಮಾಡಿರೋ ಬಾಟಲ್ನ ನಾವು ಕ್ಲೀನಾಗಿ ಫಿಲ್ ಮಾಡಿರೋಂಥದ್ದು. ಫ್ರೆಶ್ ಆಗಿ ಮಾಡಿದ್ರೆ ಈ ರ್ಯಾಪರಿಂಗ್ ಮಾಡಿಬಿಟ್ಟು ಲೇಬಲಿಂಗ್ ಮಾಡಿಬಿಟ್ಟು ಅದಾದಮೇಲೆ ರ್ಯಾಪರಿಂಗ್ ಮಾಡಿಬಿಟ್ಟು ಸೀಲ್ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ ಅಷ್ಟೇ. ಸೊ ಈಗ ನೆಕ್ಸ್ಟ್ ಆ ಒಂದು ಪ್ರೋಸೆಸ್ನ ನೋಡ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಟೋಟಲ್ ಪ್ರೋಸೆಸ್ ಮುಗೀತು. ನೀವೇ ನೋಡಿರ್ತೀರ, 4 ಸಲ ರಿನ್ಸ್ ಮಾಡಿಬಿಟ್ಟು ನಂತರ ಸಿರಪ್ ಫಿಲ್ ಮಾಡಿ ಅದಾದಮೇಲೆ ಸೋಡಾ ಫಿಲ್ ಮಾಡಿಬಿಟ್ಟು ಸೀಲ್ ಮಾಡಿಬಿಟ್ಟು ಬರ್ತಾರೆ. ನೆಕ್ಸ್ಟ್ ಈ ಒಂದು ಜಾಗದಲ್ಲಿ ನಿಮಗೆ ಈ ಥರ ಲೇಬಲಿಂಗ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಹೀಟರ್ ಮಿಷಿನಿಂದ ಮ್ಯಾನ್ಯಲ್ ಆಗಿ ಹೀಟ್ ಮಾಡಿಬಿಟ್ಟು ಅಷ್ಟೇ ಒಂದು ಸೀಲ್ ಮಾಡಿಬಿಟ್ಟು ಮೇಲ್ಗಡೆ ಬ್ಯಾಚ್ ಕೋಡ್ ಹಾಕ್ಬಿಡ್ತಾರೆ. ಅಷ್ಟೇ ಒಂದು ಸೇಲಿಂಗ್ಗೆ ರೆಡಿ ಆಗುತ್ತೆ. ಟ್ರೇಲ್ ಹಾಕ್ಬಿಟ್ಟು ಸಪ್ಲೈ ಮಾಡುವಂಥದ್ದು ಅಷ್ಟೇ. ಟೋಟಲ್ ನಿಮಗೆ 6 ಫ್ಲೇವರ್ ಬರೋಂಥದ್ದು. ಯಾವುದ್ಯಾವುದಂದರೆ ಇಲ್ಲಿದೆ ನೋಡಿ, ಅಯ್ಯೋ ಪನ್ನೀರು, ಜೀರಾ, ಲೆಮನ್ನು, ಅದಾದಮೇಲೆ ಗ್ರೀನ್ ಆ್ಯಪಲ್ಲು, ಬ್ಲೂಬೆರಿ, ಅದಾದಮೇಲೆ ಪೈನಾಪಲ್ಲು, ಆರೆಂಜ್ ಫ್ಲೇವರ್ ಒಂದು ಬರುತ್ತೆ. ಅದು ಇವತ್ತು ಇರಲಿಲ್ಲ, ಖಾಲಿಯಾಗಿದೆ. ಸೊ ಇಷ್ಟು ಫ್ಲೇವರ್ ಬರೋವಂಥದ್ದು. ನಾವು ಮಾಡಿದ್ದು ಬ್ಲೂಬೆರಿ ಪ್ರೊಡಕ್ಷನ್ ಮಾಡಿದ್ವಿ. ಏನೋ ಒಂಥರ ಈ ಫ್ಯಾಕ್ಟ್ರಿಗೆ ಬಂದಿರೇ ಡೈರೆಕ್ಟಾಗಿ ನಾವೇ ಮಾಡಿ ಟೇಸ್ಟ್ ಮಾಡಿದ್ರೆ ಏನೋ ಒಂಥರ ಮಜಾ ಅಂತಲೇ ಹೇಳ್ಬಿಡ್ತೀನಿ. ಸೊ ನಾವು ತೊಗೊಂಡಿರೋಂಥದ್ದು ಬ್ಲೂಬೆರಿ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಆಚೆ ಹೊಡಿತಿರೋ ಶೆಕೆಗೂ ಕೂಲಿಂಗ್ ಆಗಿ ಕೊಡೋದಂತೂ ಭಾರಿ ಇರುತ್ತೆ. ಇದಂತೂ ಜಸ್ಟ್ ನೀವು ಆ ಫಿಲ್ಲರ್ ಮಿಷನಲ್ಲಿ ತೆಗೆದಿದ ತಕ್ಷಣ ಒಂದು ಮಿನಿಮಲ್ ಆಗಿ ಕೂಲಾಗೆ ಸಿಗುತ್ತೆ. ಕುಡಿದ ತಕ್ಷಣ ಸಗದಾಗಿರುತ್ತೆ. ಫ್ರಿಜ್ ಪ್ರೊವೈಡ್ ಮಾಡ್ತಾರಲ್ಲ, ಎಲ್ಲೆಲ್ಲಿ ಸಪ್ಲೈ ಕೊಡ್ತಾರೋ ಅಲ್ಲಲ್ಲಿ ಫ್ರಿಜ್ ಒಂದೊಂದು ಕೊಡೋದು, ಅಲ್ಲಿ ನೀವು ಸ್ಟೋರ್ ಮಾಡಿಕೊಂಡು ಕೂಲಿಂಗ್ ಆಗಿ ಕುಡಿಬೋದು ಅಂತ ಹೇಳ್ತೀನಿ. ಸೊ ಒಂದು ಬೆಸ್ಟ್ ಬಿಸ್ನೆಸ್ ಗೈಸ್. ಪ್ರೈಸ್ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರು, ಮೇಲಿಂಗ್ ಅಡ್ರೆಸ್ಸು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಚೆಕ್ಔಟ್ ಮಾಡಿ. ನಿಮ್ಗೆ ಈ ಥರ ಒಂದು ಒಳ್ಳೆ ಜಾಗ ಇದೆ, ಬಿಸ್ನೆಸ್ ಮಾಡಬೇಕಂತ ಪ್ಲಾನ್ಸ್ ಇದ್ದರೆ, ಅಮೌಂಟ್ ಇನಿಷಿಯೇಟ್ ಮಾಡೋಕ್ಕೂ ಇತ್ತಂದರೆ ಪಕ್ಕವರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ರೆಕಾರ್ಡ್ ಮಾಡಿ ಗೈಸ್. ನೋಡ್ತಾರೆ KFC ಇದು ಕನ್ನಡ ಚಾನಲ್. ಟಾಡಾ, ಬಾಯ್.